ರಿಪ್ಪನ್ಪೇಟೆಯಲ್ಲಿ ಭರ್ಜರಿ ರಕ್ತದಾನ ಶಿಬಿರ 60ಕ್ಕೂ ಹೆಚ್ಚು ಜನರಿಂದ ರಕ್ತದಾನ. ಪೊಲೀಸರು ಮತ್ತು ಕಾರ್ಮಿಕರ ಒಕ್ಕೂಟದಿಂದ ಮಾನವೀಯ ಸೇವೆ. ರಕ್ತದಾನ ಶಿಬಿರ ಯಶಸ್ವಿ. ಕಾರ್ಮಿಕರ ಮಕ್ಕಳಿಗೆ ಗೌರವ. ಎಸ್ಎಸ್ಎಲ್ಸಿ ಪಿಯುಸಿ ಸಾಧಕರಿಗೆ ಸನ್ಮಾನ. 25ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಯುವಕರಿಗೆ ವಿಶೇಷ ಗೌರವ. ರಿಪ್ಪನ್ಪೇಟೆಯಲ್ಲಿ ಅಖಿಲ ಕರ್ನಾಟಕ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಮತ್ತು ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯ ಸಂಯುಕ್ತ ಸಹಕಾರದಲ್ಲಿ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಈ ಶಿಬಿರದಲ್ಲಿ 62ಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿ ಮಾನವೀಯ ಸೇವೆಯನ್ನು ಸಲ್ಲಿಸಿದರು. ರಿಪ್ಪನ್ಪೇಟೆ ಸಬ್ ಇನ್ಸ್ಪೆಕ್ಟರ್ ರಾಜು ರೆಡ್ಡಿ ಅವರು ಸೇರಿದಂತೆ ರಾಮಚಂದ್ರ, ಸುರೇಶ್ ಹಾಗೂ ಇತರ ಪೊಲೀಸ್ ಸಿಬ್ಬಂದಿಗಳು ಸ್ವತಃ ರಕ್ತದಾನ ಮಾಡಿ ಸಮಾಜಕ್ಕೆ ಮಾದರಿಯಾದರು. ಈ ಕಾರ್ಯಕ್ರಮವನ್ನು ಅಖಿಲ ಕರ್ನಾಟಕ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಗ್ರಾಮಾಂತರ ಅಧ್ಯಕ್ಷರಾದ ಮೊಹಮ್ಮದ್ ಹುಸೇನ್ ಹಾಗೂ ಉಪಾಧ್ಯಕ್ಷರಾದ ಶಂಕರ್ ಆಚಾರ್ಯ ಅವರ ಆಯೋಜನೆಯಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮದ ವಿಶೇಷತೆಯಾಗಿ ಕಾರ್ಮಿಕರ ಮಕ್ಕಳಿಗೆ ಗೌರವ ಸಲ್ಲಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳನ್ನು ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾದ ಸಂಜಯ್ ಕುಮಾರ್, ಕಾರ್ಯಾಧ್ಯಕ್ಷರಾದ ಸುಂದರ್ ಬಾಬು, ಗ್ರಾಮಾಂತರ ಅಧ್ಯಕ್ಷರಾದ ಮೊಹಮ್ಮದ್ ಹುಸೇನ್, ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಹಾಗೂ ಎಸ್ಐ ಲಕ್ಷ್ಮಿ ಅವರು ಶಾಲು ಹೊದಿಸಿ ಹಾರ ಹಾಕಿ ಪಾರಿತೋಷಕ ನೀಡಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ರಿಪ್ಪನ್ಪೇಟೆ ವ್ಯಾಪ್ತಿಯಲ್ಲಿ 25ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ ರಾಹಿಲ್ ಹಾಗೂ ಕೆರೆಹಳ್ಳಿ ಅಂಜನ್ ಅವರನ್ನು ವಿಶೇಷವಾಗಿ ಸನ್ಮಾನಿಸಿ ಯುವಕರಿಗೆ ಮಾದರಿಯಾಗುವಂತೆ ಗೌರವಿಸಲಾಯಿತು. ರಕ್ತದಾನ ಶಿಬಿರ ಯಶಸ್ವಿಯಾದ ಹಿನ್ನೆಲೆ ಆಶಾ ಜ್ಯೋತಿ ಸ್ವಯಂ ಪ್ರೇರಿತ ರಕ್ತ ಕೇಂದ್ರದ ವತಿಯಿಂದ ಕಾರ್ಯಕ್ರಮ ಆಯೋಜಕರಾದ ಮೊಹಮ್ಮದ್ ಹುಸೇನ್, ಶಂಕರಾಚಾರ್ಯ ಹಾಗೂ ಕಾರ್ಯದರ್ಶಿ ರಾಘವೇಂದ್ರ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಅಖಿಲ ಕರ್ನಾಟಕ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಮತ್ತು ಶಿವಮೊಗ್ಗ ಜಿಲ್ಲೆ ಮತ್ತು ರಿಪ್ಪನ್ಪೇಟೆ ಪೊಲೀಸ್ ಠಾಣೆ ವತಿಯಿಂದ ಇವತ್ತು ದಿವಸ ಹಮ್ಮಿಕೊಂಡಿರತಕ್ಕಂಥ ರಕ್ತದಾನ ಶಿಬಿರದಲ್ಲಿ ಬಹಳಷ್ಟು ಜನರು ಬಂದು ರಕ್ತವನ್ನು ದಾನ ಮಾಡಿದ್ದಾರೆ. ಮತ್ತೆ ಇನ್ನೂ ಕೊಡೋರು ಇದ್ದಾರೆ, ದಾನ ಮಾಡೋರು ಇದ್ದಾರೆ. ನಾವಿವೆಲ್ಲ ನೋಡ್ತಾ ಇರ್ತೇವೆ ಡೈಲಿ. ಇಲ್ಲೆಲ್ಲ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಹಳ ಆಕ್ಸಿಡೆಂಟ್ ಆಗ್ತಾನೆ ಇದ್ದಾವೆ. ಸೊ ಆಕ್ಸಿಡೆಂಟ್ ಆಗಿ ಅವ್ರದ್ದು ಎಲ್ಲ ರಕ್ತ ಬೇಕು ಅಂದಾಗೆ ರಕ್ತ ಸಿಗೋದು ಬಹಳ ಕಷ್ಟ ಇದೆ. ಸೊ ಈ ವತಿಯಿಂದ ಈ ಅಸಂಘಟಿತ ಕಾರ್ಮಿಕರ ಸಂಘದವರು ಮತ್ತು ರಿಪ್ಪನ್ಪೇಟೆ ಸ್ಟೇಷನ್ ವತಿಯಿಂದ ಏನು ಹಮ್ಮಿಕೊಳ್ಳಲಾಗಿದೆ, ಈ ರಕ್ತದಾನದಿಂದ ಬಹಳಷ್ಟು ಜೀವನಗಳನ್ನ ನಾವು ಉಳಿಸ್ಬೋದು. ಇದು ಯಾವುದೇ ಒಂದು ಭೇದ ಭಾವ, ಜಾತಿ, ಧರ್ಮ ಯಾವುದೇ ಇರದೇ ಇರತಕ್ಕಂಥ ಒಂದು ಶ್ರೇಷ್ಠವಾದ ದಾನ ಆಗಿದೆ. ಇದೇ ಕಾರ್ಯಕ್ರಮದಲ್ಲಿ ಈ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ವತಿಯಿಂದ ಕಾರ್ಮಿಕರ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಮತ್ತು ಪ್ರೇರೇಪಣೆ ನೀಡುವುದಕ್ಕೋಸ್ಕರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದಂತಹ ಮಕ್ಕಳಿಗೆ ಒಂದು ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರಲಾಗಿರ್ತದೆ. ಈ ಕಾರ್ಯಕ್ರಮದಿಂದ ಈಗ ಪ್ರಶಸ್ತಿ ಪಡೆದಕ್ಕಂಥ ಮಕ್ಕಳಿಗೂ ಮತ್ತೆ ಮುಂದೆ ಇವಾಗ ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ಓದ್ತಕ್ಕಿರೋ ಮಕ್ಕಳಿಗೂ ಒಂದು ಪ್ರೇರೇಪಣೆ ಮತ್ತೆ ಪ್ರೋತ್ಸಾಹ ಸಿಕ್ಕು ಇನ್ನೂ ಸ್ವಲ್ಪ ಚೆನ್ನಾಗಿ ಅವ್ರದ್ದು ಭವಿಷ್ಯ ಉಜ್ವಲ ಆಗಲಿ ಅಂತ ಎಲ್ಲ ಸಹಾಯವಾಗುತ್ತೆ. ಇಲ್ಲಿ ಬಂದು ರಕ್ತದಾನವನ್ನು ಕೊಟ್ಟಿರ್ತಕ್ಕಂಥ ಅಥವಾ ಈಗ ಇನ್ನೇನು ಕೊಡೋ ರಕ್ತದಾನವನ್ನು ಮಾಡ್ತಕ್ಕಂಥ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ, ಇವತ್ತು ಕೂಡ SSLC ಏನು ಉತ್ತೀರ್ಣರಾಗಿದ್ದಾರೆ, ಇದರಲ್ಲೂ ಕೂಡ ಹೆಣ್ಮಕ್ಳೇ ಹೈಯೆಸ್ಟ್ ಇದ್ದಾರೆ ಎಲ್ಲರೂ ನೋಡಿದ್ರೆ. ಸೊ ಇವತ್ತಿನ ಕಾಲದಲ್ಲೂ ಕೂಡ ಹೆಣ್ಮಕ್ಳೇ ಮೇಲುಗೈ ಸಾಧಿಸ್ತಾ ಇದ್ದಾರೆ ಅಂತ ಎಲ್ಲ ಗೊತ್ತಾಗಿದೆ. ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಮುಂದೆ ಬರ್ತಾ ಇದ್ದಾರೆ. ಅದು ತುಂಬಾ ಖುಷಿಯಾದ ವಿಚಾರ. ಅದ್ರ ಸಪೋರ್ಟು ನಿಮ್ಮ ಕಡೆಯಿಂದ ಇರಲಿ ಅಂತ ಕೇಳ್ಕೊಳ್ತಾರೆ. ಇವತ್ತು ರಿಪ್ಪನ್ಪೇಟೆ ಪೊಲೀಸ್ ಠಾಣೆ ಮತ್ತು ಕಟ್ಟಡ ಕಾರ್ಮಿಕರ ಹಾಗೂ ಅಸಂಘಟಿತ ಕಾರ್ಮಿಕರ ಒಕ್ಕೂಟದಿಂದ ಇವತ್ತು ಒಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ರಕ್ತದಾನ ಮಾಡಿರ್ತಕ್ಕಂಥ ರಕ್ತದಾನಿಗಳಿಗೆ ಹಾಗೂ ಇವತ್ತು ಕಾರ್ಮಿಕರ ಮಕ್ಕಳಿಗೆ ಏನೋ ಒಂದು ಪ್ರೋತ್ಸಾಹ ನೀಡತಕ್ಕಂಥ ಉದ್ದೇಶದಿಂದ SSLC ಮತ್ತು PUC ಇಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಒಂದು ಕಾರ್ಮಿಕರ ಒಕ್ಕೂಟದಿಂದ ಸನ್ಮಾನ ಮಾಡಿರ್ತಾರೆ. ಅವರೆಲ್ಲರ ಭವಿಷ್ಯಕ್ಕೆ ನಾವು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಶುಭವನ್ನು ಹಾರೈಸ್ತಿದ್ದೀವಿ. ಅವರೆಲ್ಲರ ಭವಿಷ್ಯ ಉಜ್ವಲವಾಗಿರಲಿ. ಇವತ್ತಿನ ಈ ರಕ್ತದಾನ ಶಿಬಿರಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ನಾವು ಶಿವಮೊಗ್ಗ ಜಿಲ್ಲಾ ಪೊಲೀಸರಿಂದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು.